ದೇವರು ತಾನೇ ಮೋಶೆಯನ್ನು ಹುಡುಕಿ ಬಂದರು ಮತ್ತು ಅವನ ಮೂಲಕ ತನ್ನ ಶಕ್ತಿಯನ್ನು ಮಹಾಯೋಜನೆಯನ್ನು ಪ್ರಕಟಿಸಿದರು. ಯೆಹೋವನ ಕಣ್ಣುಗಳು ಭೂಮಿ ಎಲ್ಲೆಡೆ ಓಡಾಡುತ್ತಿವೆ, ಅವನಿಗೆ ನಿಷ್ಠ ಇರುವವರ ಪರವಾಗಿ ತನ್ನ ಶಕ್ತಿಯನ್ನ ತೋರಿಸಲು. ದೈನಂದಿನ ಧ್ಯಾನ. ಆಗ ಮೋಶೆ, ನಾನು ಈಗ ಬದಿಗೆ ಹೋಗಿ ಈ ಮಹಾದೃಶ್ಯವನ್ನು ನೋಡ್ತೇನೆ, ಈ ಗಿಡವು ಏಕೆ ಸುಡುತ್ತಿಲ್ಲ ಎಂದು ನೋಡ್ತೇನೆ ಎಂದು ಹೇಳಿದನು. ಯಾತ್ರೋದ್ಯಮ 3:3. ಮೋಶೆ ತನ್ನ ಜೀವನದ ಮೊದಲ 40 ವರ್ಷಗಳನ್ನು ಈಜಿಪ್ಟಿನಲ್ಲಿ ಕಳೆದನು. ಆನಂತರ ಇನ್ನೂ ಸುಮಾರು 40 ವರ್ಷಗಳ ಕಾಲ ಅವನು ಮಿದ್ಯಾನಿನ ಅರಣ್ಯಗಳಲ್ಲಿ ಕುರಿಗಳನ್ನ ಮೇಯಿಸುತ್ತಾ ಅಲೆದಾಡುತ್ತಿದ್ದನು. ಆ 40 ವರ್ಷಗಳಲ್ಲಿ ಅವನ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಸಂಭವಿಸಲಿಲ್ಲ. ಅಂತಹ ಸ್ಥಿತಿಯಲ್ಲಿದ್ದಾಗಲೇ ಅವನ ಜೀವನದಲ್ಲಿ ಮಹತ್ವದ ತಿರುವು ಸಂಭವಿಸಿತು. ಮೋಶೆ ಫರೋನನ್ನ ಭಯಪಟ್ಟು ಓಡಿಹೋದ ವ್ಯಕ್ತಿಯಾಗಿದ್ದನು. ದೇವರು ಇಸ್ರಾಯೇಲರಿಗೆ ತನ್ನ ಕೈಯಿಂದ ರಕ್ಷಣೆಯನ್ನ ನೀಡುತ್ತಾರೆ ಎಂಬುದನ್ನು ಅವನ ಸಹೋದರರು ಅರ್ಥ ಮಾಡ್ಕೊಳ್ತಾರೆ ಎಂದು ಅವನು ಭಾವಿಸಿದನು. ಆದರೆ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಆದುದರಿಂದ ಅವನು ಮಿದ್ಯಾನಿನ ಭೂಮಿಯಲ್ಲಿ ಸೋತ ವ್ಯಕ್ತಿಯಾಗಿ ಬದುಕುತ್ತಿದ್ದನು. ಆದರೆ ದೇವರು ಅವನನ್ನು ಹುಡುಕೊಂಡು ಬಂದ್ರು. ಅವನು ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸಿದ್ದಾಗ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡನು. ಮರದ ಮಧ್ಯದಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡನು. ಅವನು ನೋಡಿದಾಗ ಮರ ಬೆಂಕಿಯಲ್ಲಿ ಹೊತ್ತಿಕೊಂಡಿದ್ದರೂ ಮರ ಸುಟ್ಟು ಹೋಗುತ್ತಿರಲಿಲ್ಲ. ನಿರ್ಗಮನ 3:2. ದೇವರು ತಾನೇ ಮೋಶೆಯನ್ನು ಹುಡುಕೊಂಡು ಬಂದು ತನ್ನ ಶಕ್ತಿ ಮತ್ತು ಮಹಾನ್ ಯೋಜನೆಯನ್ನು ಅವನ ಮೂಲಕ ಪ್ರಕಟಿಸಿದರು. ಕರ್ತನ ಕಣ್ಣುಗಳು ಭೂಮಿಯೆಲ್ಲಾ ತಿರುಗಾಡುತ್ತಿವೆ, ಅವನಿಗೆ ನಿಷ್ಠೆ ಇರುವವರ ಪರವಾಗಿ ತನ್ನ ಶಕ್ತಿಯನ್ನ ತೋರಿಸಲು. ಈ ವಿಷಯದಲ್ಲಿ ನೀನು ಮೂರ್ಖತನ ಮಾಡಿದ್ದಿ, ಆದ್ದರಿಂದ ಇನ್ನು ಮುಂದೆ ನಿನಗೆ ಯುದ್ಧಗಳು ಬರುತ್ತವೆ. 2 ಕ್ರೋನಿಕಲ್ 16:9. ಇಂದೂ ಕೂಡ ದೇವರ ಕಣ್ಣುಗಳು ಭೂಮಿಯಲ್ಲಿ ತಿರುಗಾಡುತ್ತಿವೆ, ಜನರನ್ನ ಹುಡುಕ್ತಿವೆ. ಅವನ ಮುಂದೆ ನೇರವಾದ ಹೃದಯ ಹೊಂದಿರುವವರನ್ನ ದೇವರು ಹುಡುಕಲು ಇಚ್ಛಿಸುತ್ತಾನೆ ಮತ್ತು ಅವರ ಮೂಲಕ ತನ್ನ ಮಹಿಮೆ ಮತ್ತು ಮಹತ್ವವನ್ನ ಈ ಲೋಕಕ್ಕೆ ಪ್ರಕಟಿಸಲು ಬಯಸುತ್ತಾನೆ. ದೇವರು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಉಪಯೋಗಿಸಲು ಬಯಸ್ತಾರೆ. ದೇವರು ನಮ್ಮ ಪ್ರತಿಭೆ, ನಮ್ಮ ಶಿಕ್ಷಣ ಅಥವಾ ನಮ್ಮ ಜ್ಞಾನವನ್ನು ನೋಡುವುದಿಲ್ಲ, ಅವನು ನಮ್ಮ ಹೃದಯವನ್ನು ನೋಡ್ತಾನೆ. ನಾವು ನಮ್ಮನ್ನು ಇತರರಿಗೆ ತೋರಿಸಿಕೊಳ್ಳಬೇಕೆಂಬುದು ಅಲ್ಲ, ಬದಲಾಗಿ ದೇವರು ನಮ್ಮ ಮೂಲಕ ತಾನೇ ತಿಳಿಯಬೇಕೆಂಬುದು. ಅರಣ್ಯದಲ್ಲಿ ಒಂದು ಗಿಡ ಬೆಂಕಿಗೆ ಆಹುತಿಯಾಗೋದು ಮೋಶೆಗೆ ಸಾಮಾನ್ಯ ದೃಶ್ಯವಾಗಿತ್ತು. ಆದರೆ ಅವನು ಅದನ್ನು ಗಮನದಿಂದ ನೋಡಿದನು. ನಾನೀಗ ಅಲ್ಲಿಗೆ ಹೋಗಿ ಈ ಅದ್ಭುತ ದೃಶ್ಯವನ್ನ ನೋಡ್ತೇನೆ, ಈ ಗಿಡವು ಏಕೆ ಸುಟ್ಟು ಹೋಗುತ್ತಿಲ್ಲ ಎಂದು ಹೇಳಿದನು. ಅದೇ ರೀತಿ ಇಂದು ದೇವರು ನಮ್ಮ ಜೀವನದಲ್ಲಿ ನಡೆಯುವ ಸಾಮಾನ್ಯ ಸಂಗತಿಗಳ ಮೂಲಕ ನಮಗೆ ಮಾತನಾಡಲು ಬಯಸ್ತಾನೆ. ನಾವು ಶಾಸ್ತ್ರಗಳನ್ನು ಓದುವಾಗ, ನಾವು ಕೇಳುವ ದೇವರ ವಾಕ್ಯದ ಮೂಲಕ, ಅಥವಾ ಕೆಲವೊಮ್ಮೆ ನಮ್ಮ ಸುತ್ತಲೂ ನಡೆಯುವ ವಿವಿಧ ಘಟನೆಗಳ ಮೂಲಕವೂ ದೇವರು ನಮ್ಮೊಂದಿಗೆ ಮಾತನಾಡಲು ಮತ್ತು ತನ್ನ ಶಕ್ತಿಯನ್ನು ನಮ್ಮ ಮೂಲಕ ಪ್ರಕಟಿಸಲು ಬಯಸುತ್ತಾನೆ. ನಾವು ಲೋಕದ ವಿಷಯಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಅವುಗಳತ್ತ ಗಮನ ಕೊಡ್ತೇವೆ, ಆದರೆ ದೇವರು ನಮಗೆ ಪ್ರಕಟಿಸಲು ಉದ್ದೇಶಿಸಿರುವ ಸಂಗತಿಗಳನ್ನ ಗಮನಿಸದೇ ಬಿಡ್ತೇವೆ. ಮೋಶೆ ಹೇಳಿದಂತೆ, ನಾನು ಈಗ ಅಲ್ಲಿಗೆ ಹೋಗಿ ಈ ಅದ್ಭುತ ದೃಶ್ಯವನ್ನು ನೋಡ್ತೇನೆ ಎಂದು ನಾವು ಕೂಡ ಗಮನವಿಟ್ಟು ಜಾಗರೂಕರಾಗಿ ನೋಡಬೇಕು. ಓ ಯೆರೂಸಲೇಮ್, ಯೆರೂಸಲೇಮ್, ಪ್ರವಾದಿಗಳನ್ನು ಕೊಲ್ಲುವವಳು ಮತ್ತು ಅವಳಿಗೆ ಕಳುಹಿಸಲಾದವರನ್ನು ಕಲ್ಲು ಹೊಡೆಯುವವಳು, ನಾನು ಎಷ್ಟು ಬಾರಿ ನಿನ್ನ ಮಕ್ಕಳನ್ನು, ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಸೇರಿಸಿಕೊಳ್ಳುವಂತೆ ಸೇರಿಸಿಕೊಳ್ಳಲು ಬಯಸಿದ್ದೆನು, ಆದರೆ ನೀನು ಇಚ್ಛಿಸಲಿಲ್ಲ. ಲೂಕ 13:304. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ. ಆಮೆನ್.